ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುಳುಗಿದ ಸಾಯಿ ಲೇಔಟ್ನಲ್ಲಿ ಹಳೆ ಡೋರ್ ಬೋಟ್, ಈಗ ಬೋಟ್ ಏನಾಗಿದೆ ಸಿಗ್ತಾ ಇಲ್ಲ, ಹೀಗಾಗಿ ಹಳೆ ಬಾಗ್ಲೇನಿದೆ ಡೋರ್ ಏನಿದೆ ಅದನ್ನೇ ಬೋಟ್ ಆಗಿ ಕನ್ವರ್ಟ್ ಮಾಡಲಾಗಿದೆ. ಇದು ಸಾಯಿ ಲೇಔಟ್ನ ಪರಿಸ್ಥಿತಿ. ಜನ ಎಷ್ಟು ಕಷ್ಟದಲ್ಲಿದ್ದಾರೆ ಅಂದರೆ, ಈಗ ಮನೆ ಬಾಗ್ಲೇನಿರುತ್ತೆ ಹಳೆ ಮುರಿದೋಗಿರೋ ಬಾಗಿಲು, ಆ ಬಾಗ್ಲನ್ನೇ ಬೋಟ್ ಆಗಿ ಪರಿವರ್ತನೆ ಮಾಡಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತೆರಳ್ತಾ ಇದ್ದಾರೆ. ಮುಳುಗಿದಂಥ ಸಾಯಿ ಲೇಔಟ್ನಲ್ಲಿ ಹಳೆ ಡೋರೇ ಈಗ ಬೋಟ್ ಆಗಿದೆ, ಮುಳುಗಿದಂಥ ಪರಿಸ್ಥಿತಿ ಇದೆ. ಹೀಗಾಗಿ ಹಳೆ ಡೋರ್ ಏನಿದೆ ಆ ಡೋರನ್ನೇ ಉಪಯೋಗಿಸಿ ಈಗ ಬೇರೆ ಬೇರೆ ಭಾಗಕ್ಕೆ ತೆರಳ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಈಗ ಮನೆ ಬಾಗಿಲು, ಇದು ಹಳೆ ಬಾಗಿಲುಗಳಿರುತ್ತೆ ಅದನ್ನು ಯೂಸ್ ಮಾಡಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆರಳ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ, ಮನೆಗಳಿಗೆ ನೀರು ನುಗ್ಗಿದೆ, ಸಂಚಾರ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆ, ವಾಹನ ಸಂಚಾರ ಪ್ರಮುಖವಾಗಿ ಸಂಕಷ್ಟದಲ್ಲಿದೆ. ಹೀಗಾಗಿ ಈಗ ಹಳೆ ಬಾಗಿಲನ್ನು ಉಪಯೋಗಿಸಿ, ಆ ಡೋರನ್ನು ಉಪಯೋಗಿಸಿ ಅದನ್ನೇ ಬೋಟಾಗಿ ಕನ್ವರ್ಟ್ ಮಾಡಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸ್ಥಳಾಂತರ ಮಾಡಲಾಗ್ತದೆ, ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತೆರಳ್ತಾ ಇದೆ. ಹೀಗಾಗಿ ನೋಡ್ತಾ ಇದ್ರೆ ಬೇರೆ ಬೇರೆ ಭಾಗದಲ್ಲಿ ಇದೇ ರೀತಿಯಂಥ ಸಮಸ್ಯೆ ಉಂಟಾಗಿದೆ. ಸಾಯಿ ಲೇಔಟ್ನ ಪರಿಸ್ಥಿತಿ ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಸಾಯಿ ಲೇಔಟ್ ಒಂದು ಆಫ್ ದ ವಿಕ್ಟಿಮ್ ಆಗುತ್ತೆ. ಅಲ್ಲಿ ಸಾಯಿ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗೋದು ಅನ್ನೋದು ಸಹಜ ಆಗೋಗ್ಬಿಟ್ಟಿದೆ. ಯಾಕೆ ಬೇರೆ ಬೇರೆ ಕಾರಣ ಇರ್ಬೋದು, ಅಥವಾ ಸರ್ಕಾರ ಹೇಳ್ತಾ ಇದೆ ಲೋ ಲೈಯಿಂಗ್ ಏರಿಯಾಸಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಂತ. ಸಾಯಿ ಲೇಔಟ್ ಸಹಜವಾಗಿ ತಗ್ಗು ಪ್ರದೇಶದಲ್ಲಿರುವಂಥದ್ದು, ಆದರೆ ಪ್ರತಿ ಬಾರಿ ಕೂಡ ಇದೇ ರೀತಿಯಂಥ ಮಳೆ ಬಂದಾಗ ಮನೆಯೊಳಗಡೆ ನೀರು ನುಗ್ಗೋದು ಸಹಜವಾಗೋಗಿದೆ. ಹೀಗಾಗಿ ಇದಕ್ಕೆ ಪರಿಹಾರ ನೀಡುವಂಥ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅದೆಲ್ಲವೂ ಕೂಡ ಸರ್ಕಾರ ಯೋಚನೆ ಮಾಡಬೇಕಾಗಿದೆ, BBMP ಯೋಚನೆ ಮಾಡಬೇಕಾಗಿದೆ. ಇದರ ಜೊತೆಗೆ ಇದೇ ಸಾಯಿ ಲೇಔಟ್ನಲ್ಲಿ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಈಗ ಊಟ ಉಪಹಾರಗಳನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತದೆ. ಯಾಕೆಂದರೆ ಮನೆಗಳಿಗೆ ನೀರು ನುಗ್ಗಿದಂಥ ಪರಿಣಾಮ ಅನೇಕ ಮನೆಗಳಲ್ಲಿ ಅಡುಗೆ ಮಾಡೋದಿರಲಿ, ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಒಂದು ನೀರು, ಅದರ ಜೊತೆಗೆ ಬೇರೆ ಬೇರೆ ಸಮಸ್ಯೆ ಕೂಡ ಇದೆ, ಸಂಪೂರ್ಣ ವಸ್ತುಗಳು ನೀರಲ್ಲಿ ಮುಳುಗೋಗಿವೆ. ಹೀಗಾಗಿ ಊಟ ತಿಂಡಿ ಅಥವಾ ಆಹಾರದ ವಿಚಾರ ಅಂತೂ ಕೂಡ ತುಂಬ ಕಷ್ಟ ಇದೆ. ಹೀಗಾಗಿ ಅವರಿಗೆ ಈ ಟ್ರ್ಯಾಕ್ಟರ್ ಮೂಲಕ ಕೆಲವರಿಗೆ ಊಟ ತಿಂಡಿ ಉಪಹಾರವನ್ನು ಕೊಡ್ತಾ ಇದ್ದಾರೆ, ಮತ್ತು ಕೆಲವರಿಗೆ ನೋಡ್ತಾ ಇದ್ದಾರೆ ಆಹಾರದ ಕಿಟ್ಟನ್ನು ನೀಡಲಾಗ್ತಾ ಇದೆ. ಹೀಗಾಗಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಜನ ಏನಿದ್ದಾರೆ, ಜೊತೆಗೆ BBMP ಏನಿದೆ, ಈ ಥರ ಆಹಾರದ ಕಿಟ್ಟನ್ನು ಸಾಯಿ ಲೇಔಟ್ನ ನಿವಾಸಿಗಳಿಗೆ ನೀಡಲಾಗ್ತಾ ಇದೆ. ಒಂದು ಈಗ JCBಗಳ ಮೇಲೆ ಅದನ್ನು, ಅಂದರೆ ನೇರವಾಗಿ ಹೋಗೋದಕ್ಕಾಗಲ್ಲ, ಅಷ್ಟು ಪ್ರಮಾಣದ ನೀರು ತುಂಬಿಕೊಂಡಿರುವಂಥ ಹಿನ್ನೆಲೆಯಲ್ಲಿ JCBಗಳಲ್ಲಿ ಈ ಥರ ಆಹಾರದ ಕಿಟ್ಟನ್ನು ಇಟ್ಟು, ನೀರಿನ ಬಾಟ್ಲು ಅದೇ ರೀತಿ ಆಹಾರದ ಕಿಟ್ಟನ್ನು ಇಟ್ಟು, ಆನಂತರ ಅಲ್ಲಿಂದ ಒಳಭಾಗಕ್ಕೆ ತೆರಳಿ, ಅಂದರೆ ಎಲ್ಲೆಲ್ಲಿ ನೀರು ನುಗ್ಗಿದೆಯಲ್ಲ ಅಲ್ಲಿ JCBಗಳ ಮೂಲಕ ತೆರಳಿ ಅಲ್ಲಿ ಜನರಿಗೆ ಈ ಆಹಾರದ ಕಿಟ್ಟನ್ನು ವಿತರಣೆ ಮಾಡಲಾಗ್ತಾ ಇದೆ. ಕೆಲವರಿಗೆ ನೇರವಾಗಿ ಆಹಾರದ ಪಾರ್ಸಲ್ಗಳನ್ನು ನೀಡ್ತಾ ಇದ್ದಾರೆ, ಮತ್ತು ಕೆಲವರಿಗೆ ದವಸ ಧಾನ್ಯ ಅಕ್ಕಿ ಬೇಳೆ ಈ ಥರ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಒಂದು ಕಡೆಗೆ ನೋಡ್ತಾ ಇದ್ದಾರೆ ಒಂದು ದೃಶ್ಯದಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರುವಂಥದ್ದು, ಮತ್ತೊಂದು ಕಡೆಗೆ ಆಹಾರದ ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ ಈಗಾಗಲೇ ತಯಾರಿ ನಡೆದಿದೆ. ರೈಟ್, ಇದೇ ಭಾಗದಿಂದ ಈಗ ಶಾಂತಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಾಂತಮೂರ್ತಿ, ಈಗಾಗಲೇ ಸಾಯಿ ಲೇಔಟ್ನ ಪರಿಸ್ಥಿತಿ ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಸಾಯಿ ಲೇಔಟ್ ಮುಳುಗತ್ತೆ. ಇದು ಒಂದು ಸಲ ಅಲ್ಲ, 2 ಸಲ ಅಲ್ಲ, ಸುಮಾರು 4-5 ಬಾರಿ ಇದೇ ರೀತಿ ಅಂತ ಸಮಸ್ಯೆ ಎದುರಾಗ್ತಾ ಇದೆ. ಇವತ್ತೇನಾದರೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗಿದೆಯಾ, ಏನಾದರೂ ಪರಿಸ್ಥಿತಿ ತಹಬಂದಿಗೆ ಬಂದಿದೆಯಾ, ಜನ ಏನು ಹೇಳ್ತಿದ್ದಾರೆ, ಪರಿಸ್ಥಿತಿ ಹೇಗಿದೆ ಅಲ್ಲಿ? ಪ್ರಮೋದ್, ಈಗ ಬೆಳಗ್ಗೆಯಿಂದ ಕೂಡ ಕೊಂಚ ಬಿಡುವನ್ನ ಕೊಟ್ಟಿದೆ ಮಳೆ, ಆದ್ರೆ ಸಾಯಿ ಲೇಔಟ್ ನ ಸ್ಥಿತಿ ಮಾತ್ರ ಯಥಾಸ್ಥಿತಿಗೆ ಮರಳಿಲ್ಲ. ಸದ್ಯ ನಾನೀಗ ಸಾಯಿ ಲೇಔಟ್ ನ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಇರ್ತೀವಿ. ಇಲ್ಲಿ ಈಗಾಗಲೇ ನೀರಿನ ಪ್ರಮಾಣ ಸ್ವಲ್ಪ ಇಳಿಕೆ ಆಗ್ತಿದೆ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ನೀರು ಖಾಲಿ ಆಗಿಲ್ಲ. ಇನ್ನು ಕೂಡ ವಾಹನಗಳು ಮುಳುಗಿದ್ದ ಜಾಗದಲ್ಲೇ ಮುಳುಗಿದೆ. ಜೊತೆಗೆ ಈಗ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಎಲ್ಲೆಲ್ಲಿ ಆ ಮನೆಗಳಲ್ಲಿ ಜನರು ಉಳಿದಿದ್ದಾರೆ ಅವ್ರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಲ್ಲಿ ಹಾವುಗಳು ಕಾಣಿಸ್ಕೊಂಡಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹಾವನ್ನ ಹಿಡಿಯೋದಕ್ಕೂ ಕೂಡ ಉರೋಗ ತಜ್ಞರು ಕೂಡ ಸ್ಥಳದಲ್ಲಿ ಬೀಡ್ಬಿಟ್ಟು ಜೊತೆಗೆ ಓಡಾಡ್ತಾ ಇರುವಂತದ್ದು. ಇನ್ನು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇನ್ನು ಮಂಡಿ ತನಕ ನೀರಿದೆ. ಜೊತೆಗೆ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ. ಮತ್ತೊಂದ್ ಕಡೆಯಲ್ಲಿ ಮನೆಗಳಲ್ಲಿ ಇರುವಂತ ಜನರು ಕೂಡ ಸಹಾಯಕ್ಕಾಗಿ ಕೇಳ್ತಾ ಇದ್ದಾರೆ. ಅಂದ್ರೆ ನೀರು ಹಾಗೆ ಆಹಾರವನ್ನ ಈಗಾಗಲೇ ಒಂದು ರೌಂಡ್ BBMP JCB ಮೂಲಕ ತಲುಪಿಸಿದೆ. ಮತ್ತೊಂದು ಸುತ್ತಿನಲ್ಲಿ ಅಂದ್ರೆ ಮನೆಯಲ್ಲಿ ಕಂಪ್ಲೀಟ್ ಆಗಿ ಆ ಸಂಪ್ಗಳಿಗೆ ಕೂಡ ನೀರು ನುಗ್ಗಿರೋದ್ರಿಂದ ಕುಡಿಯೋಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನೀರಿಲ್ಲದೆ ಜನರು ಪರದಾಡುವಂತ ಸ್ಥಿತಿ ಕೂಡ ಇದೆ. ಇನ್ನೊಂದ್ ಕಡೆ ಗಮನಿಸ್ತಾ ಇದ್ದೀರಾ, ಇಲ್ಲಿ ಮುಳುಗಿದ್ದಂತ ಆಟೋಗಳು ಹಾಗೆ ವಾಹನಗಳೇನಿತ್ತೋ ಎಲ್ಲವೂ ಕೂಡ ಇನ್ನು ಕಂಪ್ಲೀಟ್ ಆಗಿ ನೀರಿನ ಒಳಭಾಗದಲ್ಲೇ ಮುಳುಗಿರುವಂತದ್ದು. ಅಂದ್ರೆ ಒಂದು ಕಡೆ ಎಂಟ್ರೆನ್ಸ್ ಏನಿದೆ ಈ ಒಂದು ಸಾಯಿ ಲೇಔಟ್ ನ ಮುಂಭಾಗ, ಅಲ್ಲಿ ನೀರು ಹರಿದು ಹೋಗೋದಕ್ಕೆ JCB ಮೂಲಕ ದಾರಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಳಭಾಗದಲ್ಲಿರುವಂತಹ ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ನೀರಿನ ಮಟ್ಟ ಇನ್ನೂ ಕೂಡ ಇಳಿಕೆ ಆಗಿಲ್ಲ. ಮತ್ತೊಂದ್ ಕಡೆಯಲ್ಲಿ ನೀರಿನ ಜೊತೆಗೆ ಹಾವುಗಳು ಕೂಡ ಬರ್ತಾ ಇರುವಂತ ಒಂದು ಮಾಹಿತಿ ಬರ್ತಾ ಇದೆ. ಇದರಿಂದ ಜನರು ಭಯಭೀತರಾಗಿದ್ದಾರೆ. ಮತ್ತೊಂದಷ್ಟು ಕಡೆಗಳಲ್ಲಿ ಒಂದು ನೀರಿನ ಜೊತೆಗೆ ಬೇರೆ ಬೇರೆ ಏನಾದ್ರೂ ಬರುತ್ತಾ ಅನ್ನೋ ಒಂದು
ಭಯದಲ್ಲೇ ಇಲ್ಲಿ ಜನರು ಬದುಕ್ತಾ ಇರುವಂತದ್ದು. ಜೊತೆಗೆ ಈಗ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಕೂಡ ಫೀಲ್ಡ್ಗೆ ಇಳಿದು ಯಾರಿಗೆ ಏನು ನೆರವು ಬೇಕು, ಇಲ್ಲಿ ಇರುವಂತ ಜನರಿಗೆ ಯಾವ ರೀತಿ ಸಹಾಯ ಬೇಕು ಅನ್ನೋದನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯ ಈಗ ಆ ಮಳೆ ಬಿಡುವನ್ನ ಕೊಟ್ಟಿದೆ. ಬೆಳಗ್ಗೆ ಕೂಡ ಮಳೆ ಬರ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ರಾಜಕಾಲುವೆ ನೀರು ಜಾಸ್ತಿ ಆಗುವ ಒಂದು ಸ್ಥಿತಿ ಕೂಡ ಇತ್ತು. ಆದ್ರೆ ಈಗ ಸ್ವಲ್ಪ ಬಿಡುವನ್ನ ಕೊಟ್ಟಿರೋದ್ರಿಂದ ಆ ನೀರು ಸ್ವಲ್ಪವೇ ಖಾಲಿ ಆಗ್ತಾ ಇದೆ. ಆದ್ರೆ ಕಂಪ್ಲೀಟ್ ಆಗಿ ನೀರು ಖಾಲಿ ಆಗೋ ತನಕ ಆ ಮನೆಗಳನ್ನ ಕ್ಲೀನ್ ಮಾಡಕ್ಕೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಯಿ ಲೇಔಟ್ ನ ಜನರು ಯಾವಾಗ ಈ ನೀರು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಅಂತ ಕಾದು ಕುಳಿತಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಶಾಂತಮೂರ್ತಿ ಎಲ್ಲ ಮಾಹಿತಿಗಾಗಿ. ಇನ್ನು ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಆಗ್ತದೆ. ಒಂದು ಕಡೆಗೆ ಸಾಯಿ ಲೇಔಟ್ನಲ್ಲಿ ಈಗಾಗಲೇ ಮನೆಗಳಿಗೆ ನೀರು ನುಗ್ಗಿದ್ದಾರೆ. ಇನ್ನೊಂದು ಕಡೆಗೆ BJP ತಂಡ ಕೂಡ ಈಗಾಗಲೇ ಪ್ರಚಾರವನ್ನು, ಇನ್ಫ್ಯಾಕ್ಟ್ BJP ತಂಡ ಕೂಡ ಪರಿಶೀಲನೆ ಮಾಡ್ತಾ ಇದೆ.